ನನ್ನ ಹೆಸರು ಭಾಸ್ಕರ್ ಅಂತ. ನಾನು ಸಸರಳ್ಳಿ ಗ್ರಾಮದ ಸಾಲೆಕೊಪ್ಪ ವಾಸಿಯಾಗಿದ್ದು. ಸಾಗರ ತಾಲೂಕು ಖಂಡಿಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಲೆಕೊಪ್ಪ ವಾಸಿ ಭಾಸ್ಕರ್ ಅಂತ ನನ್ನ ಹೆಸರು. ಸಾಲೆಕೊಪ್ಪದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಒಂದು ಗ್ಯಾರೇಜ್ ನಿರ್ಮಾಣವಾಗಿದೆ. ಅದನ್ನು ತೆರವುಗೊಳಿಸೋಕ್ಕೆ ನಾವು ಗ್ರಾಮ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ, ತಹಸೀಲ್ದಾರಿಗೂ ಅರ್ಜಿ ಕೊಟ್ಟಿದ್ದೀವಿ, ಮತ್ತು ಅರಣ್ಯ ಅಧಿಕಾರಿಗೂ ಅರ್ಜಿ ಕೊಟ್ಟಿದ್ದೀವಿ, ಹಾಗೂ KEBಗೂ ಅರ್ಜಿ ಕೊಟ್ಟಿದ್ರು ಕೂಡ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. 2 ತಿಂಗಳಾಗಿದೆ ಅರ್ಜಿ ಕೊಟ್ಟು. ಈವರೆಗೂ ಗ್ಯಾರೇಜ್ ತೆರವು ಮಾಡಿಲ್ಲ. ತೆರವು ಮಾಡಿಸಿಕೊಡ್ಬೇಕಾಗಿ ಎಲ್ಲ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಖಂಡಿಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಸರವಳ್ಳಿ ಗ್ರಾಮ ಸಾಲೆಕೊಪ್ಪ ಎಂಬಲ್ಲಿ ಅಧಿಕೃತವಾಗಿ ಗ್ಯಾರೇಜು ನಿರ್ಮಾಣ ಮಾಡಿ ಮಂಜುನಾಥ್ ಅಂತ ನನ್ನ ಹೆಸರು. ಖಂಡಿಕ ಗ್ರಾಮ ಪಂಚಾಯತಿ ಸಾಗರ ತಾಲೂಕು ಸಾಲೆಕೊಪ್ಪ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿರುವ ಗ್ಯಾರೇಜನ್ನು ತೆರವುಗೊಳಿಸಲಿಕ್ಕೆ ನಾವು ತಾಲೂಕು ಪಂಚಾಯಿತಿ ಅರಣ್ಯ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತಿಗೆ ಎಲ್ಲ ರೀತಿಯ ಅರ್ಜಿಗಳನ್ನು ನೀಡಿದರೂ ಕೂಡ ಯಾವುದೇ ರೀತಿಯ ನಮಗೆ ಒಂದು ರೆಸ್ಪಾನ್ಸನ್ನು ಮಾಡ್ತಾಯಿಲ್ಲ. ಹಾಗೂ ಖಂಡಿಕ ಗ್ರಾಮ ಪಂಚಾಯಿತಿಗೆ ಕರೆಂಟನ್ನು ನೀಡಬಾರದು ಎಂಬುದಾಗಿ ಅರ್ಜಿಯನ್ನು ಕೊಟ್ಟಿರ್ತೀವಿ. ಅದರಲ್ಲೂ ಕೂಡ NOC ಕೊಡದೇ ಕೂಡ ಕರೆಂಟನ್ನು ಒದಗಿಸ್ತಿರ್ತಾರೆ. ಅದನ್ನು ಕೂಡ ತೆರವುಗೊಳಿಸಬೇಕಾಗಿ ನಾವು ಈಗಾಗಲೇ ತುಂಬ ಬಾರಿ ಅರ್ಜಿಗಳನ್ನು ಮತ್ತು ಎಲ್ಲವನ್ನು ಕೊಟ್ಟರು. ಖಂಡಿಕ ಗ್ರಾಮ ಪಂಚಾಯತಿಯಲ್ಲಿ ಅವ್ಯವಸ್ಥೆಗಳ ಹಾದಿ ಹೋಗಿದೆ. ಯಾಕಂತಾದರೆ ಅಧಿಕಾರಿಗಳಲ್ಲಿ ಸಾಮಾನ್ಯ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರ ಮಾತುಗಳನ್ನು ಕೇಳುವ ಪರಿಸ್ಥಿತಿಯಾಗಿದೆ. ಯಾಕಂದರೆ ನಂಬರ್ 1 ಅಂತ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಮೇಲ್ನೋಟಕ್ಕೆ ಅಷ್ಟೇ ಕಾಣ್ತಾ ಇದೆ ಹೊರತು ಬೇರೆ ಯಾವುದು ಕೆಲಸ ಕಾರ್ಯಗಳು ಆಗಬೇಕು ಅಂದರೂ ಕೂಡ ಸದಸ್ಯರುಗಳನ್ನು ಮಾತು ಕೇಳಿ ಅಧಿಕಾರಿ ವರ್ಗದವರಲ್ಲಿ ನಡಿಬೇಕಾಗ್ತದೆ ಅಂತ ನಮಗೆ ಈಗ ಕಾಣ್ತಾ ಇದೆ. ಆದ್ದರಿಂದ ಯಾವುದೇ ಒಂದು ಕಂಪ್ಲೇಂಟ್ಸ್ ಕೊಟ್ಟರೂ ಕೂಡ ಅವರು ಸದಸ್ಯರನ ಮೇಲೆ ಅಧ್ಯಕ್ಷರ ಮೇಲೆ ಹೊರತಾಗಿ ನಮಗೆ ಯಾವುದೇ ಒಂದು ಸೂಕ್ತ ಮಾರ್ಗದರ್ಶನ ನೀಡ್ತಾ ಇಲ್ಲ. ಅದಕ್ಕೋಸ್ಕರ ಇವರು ಎಲ್ಲವನ್ನು ಬಗೆಹರಿಸಿ ಆ ಗ್ಯಾರೇಜಿಗೆ ಕೊಟ್ಟಂಥ ಅನಧಿಕೃತವಾಗಿ ಕೊಟ್ಟಿರ್ತಕ್ಕಂಥ ಕರೆಂಟು ಮತ್ತು ಅಲ್ಲಿನ ಗ್ಯಾರೇಜ್ಗಳನ್ನು ತೆರವುಗೊಳಿಸಬೇಕಾಗಿ ಕೇಳ್ತಾ ಇದ್ದೇವೆ. ಅಭಿನಂದ ಮತ್ತು ಬಿನ್ ಬಾಬು ಅವರು ಅಲ್ಲಿ ಗ್ಯಾರೇಜನ್ನು ನಿರ್ಮಾಣ ಮಾಡಿರ್ತಾರೆ. ಅರಣ್ಯ ಅಧಿಕಾರಿಗಳಿಗೂ ಕೂಡ ಅದನ್ನು ಅರ್ಜಿಯನ್ನು ಕೊಟ್ಟು ಬಂದರೂ ಕೂಡ ಅಲ್ಲಿ ಏನು ಮಾಡಲಿಕ್ಕಿಲ್ಲ. ಆ ರೀತಿಯಾಗಿದೆ. ಗ್ರಾಮ ಪಂಚಾಯತಿ ಸದಸ್ಯರಾದ ಪ್ರೇಮನಾಥ್ ಅವರು ಪೂರ್ಣ ಮಟ್ಟಕ್ಕೆ ಅವರಿಗೆ ಸಹಕಾರವನ್ನು ಕೊಟ್ಟು ಅದನ್ನು ಅಲ್ಲಿ ತೆರವುಗೊಳಿಸಿದ ರೀತಿಯ ಅಡಚಣೆಯನ್ನು ಅವರೇ ಮಾಡಿಕೊಡ್ತಾ ಇದ್ದಾರೆ. ನಾವು ಯಾವುದೇ ಅರ್ಜಿಗಳನ್ನು ಕೊಟ್ಟರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕರೆಂಟ್ ಕೊಡುವುದಕ್ಕೆ ಗ್ರಾಮ ಪಂಚಾಯತಿಯಿಂದ NOC ಕೊಡಬೇಕು. ಆ NOC ಕೊಡದೇ ಇದು KB ಅವರು ಅವರಿಗೆ ಮೀಟ್ರನ್ನು ಅಳವಡಿಸ್ತಿರ್ತಾರೆ. ಅದರ ಮುಖೇನವಾಗಿ ನಾವು ಅಲ್ಲಿನ ಅಧಿಕಾರಿಯವರಿಗೆ ಫೋನ್ ಮಾಡಿ ಕೇಳಿದವಾಗ ಇಲ್ಲ ಲೈಸೆನ್ಸ್ ಇದೆ ಅದರ ಮೇಲೆ ಕೊಡ್ಬೋದು ಅಂತ ಕೇಳ್ತಾರೆ. ಅದೇ ಪುನಃ ಮತ್ತೆ ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಕೇಳಿದವಾಗ ಇಲ್ಲ ನಮ್ಮ NOCಯನ್ನು ಕೊಡದೇ ಯಾವುದೇ ರೀತಿಯ ಕರೆಂಟಿನ ಇದನ್ನು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು ಹಿಂಗೆ ಹೇಳ್ತಾ ಇದ್ದಾರೆ. ಅವರು ದುಡ್ಡಿನ ಇದನ್ನ ಮೇಲೆ ಮಾಡಿಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಅದಕ್ಕೆ ಪೂರ್ಣ ಮಟ್ಟಿಗೆ ಕ್ರಮ AWA ಸಾಗರ ಅವ್ರ ಹೆಸರು ಗೊತ್ತಿಲ್ಲ. AWA ಮಾತಾಡಿದ್ದ ನಾವು ಫೋನಿನ ಮೂಲಕ ಅವರಲ್ಲಿ ಮಾತಾಡಿದವಾಗ ನೀವು ಗ್ರಾಮ ಪಂಚಾಯತಿಯಿಂದ ಹೋಗಿ ಅಲ್ಲಿಯ ಇದನ್ನು ನಾವು NOC ಕೊಟ್ಟಿಲ್ಲ ಆ ರೀತಿಯಾಗಿ ಬರವಣಿಗೆ ಮೂಲಕ ತಗೊಂಬನ್ನಿ ಅಂತ ಹೇಳಿದ್ರು. ಆದರೆ ನಾವು ಅಲ್ಲಿ ಹೋಗಿ ಕೇಳಿದ್ರೆ ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ತದನಂತರ ಕೊಡ್ತೀವಿ ಅಂತ ಹೇಳಿದ್ರು. ಮೀಟಿಂಗ್ ಆಗೋದು ಯಾವಾಗ? ಅದರ ಹೊರತಾಗಿ ಇವರು ಕೊಡಲಿಕ್ಕೆ ಅಲ್ಲಿನ ಸದಸ್ಯರುಗಳು ಯಾರೂ ಬಿಡ್ತಾ ಇಲ್ಲ. ನಾವು ಕೊಟ್ಟಂಥದನ್ನು ಅಲ್ಲಿಗೆ ಇಡ್ತಾರೆ ಅವರು. ಸಾಲೆಕೊಪ್ಪ ಗ್ರಾಮಸ್ಥರು ಮೆಮೊರಂಡಮ್ ಕೊಟ್ಟಿರೋದು ಓದಿ ಹೇಳ್ತೇನೆ. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಮೆಸ್ಕಾಂ ಸಾಗರ ಉಪವಿಭಾಗ ಸಾಗರ. ಮನವಿದಾರರು ಸಾಗರ ತಾಲೂಕು ಖಂಡಿಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಲೆಕೊಪ್ಪ ಗ್ರಾಮಸ್ಥರ ದೂರು. ಮಾನ್ಯರೇ, ವಿಷಯ ಅತಿಕ್ರಮಣವಾಗಿ ಗ್ಯಾರೇಜಿಗೆ ವಿದ್ಯುತ್ ಸಂಪರ್ಕವನ್ನು ಪಡೆದಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ತಮ್ಮಲ್ಲಿ ಈ ಮೂಲಕ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಸದರಿ ಸಾಗರ ತಾಲೂಕು ಖಂಡಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಡಿಗೆರೆಯಲ್ಲಿ ಸಾಲೆಕೊಪ್ಪ ವಾಸಿಯಾದ ಅವಿನಾಶ್ ಬಿನ್ ಬಾಬು ಎಂಬುವರು ಅತಿಕ್ರಮವಾಗಿ ಗ್ಯಾರೇಜ್ ನಿರ್ಮಾಣ ಮಾಡಿದ್ದು ಸದರಿ ಗ್ಯಾರೇಜಿಗೆ ಸಾಗರ
ಮನೆಯ ಡಿಮ್ಯಾಂಡ್ ಮೇಲೆ ಗ್ಯಾರೇಜಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಬಟ್ಟು ಕರೆಂಟ್ NOC ಕೊಟ್ಟಿರುವುದಿಲ್ಲ. ಆದರೂ ಅತಿಕ್ರಮಣವಾಗಿ ಮೆಸ್ಕಾಂ ಇಲಾಖೆಯವರು ಏನೋ ಕರೆಂಟ್ ಮೀಟ್ರ್ ಅಳವಡಿಸಿ ನಿನ್ನೆನೋ ಮೊನ್ನೆನೋ ಕೊಟ್ಟಿದ್ದಾರಂತೆ. ಅದಕ್ಕಾಗಿ ಇವರು ದೂರು ಕೊಟ್ಟಿದ್ರು ಸಹಿತ ಅದನ್ನು ಕೇಳಿದರೆ ನಾವು ಅವ್ರದ್ದು ಲೈಸೆನ್ಸ್ ಆಧಾರದ ಮೇಲೆ ಕೊಟ್ಟಿದ್ದೀವಿ ಅಂತ ಏನೋ ಹೇಳಿದಾರಂತೆ ಇವರಿಗೆ. ಅದು ಅತಿಕ್ರಮಣ ಜಾಗದಾಗೆ ಗ್ಯಾರೇಜ್ ಕಟ್ಟಿದ್ದಾರೆ. ಅತಿಕ್ರಮಣ ಜಾಗದಲ್ಲಿ ಗ್ಯಾರೇಜ್ ಕಟ್ಕೊಂಡು ಅದು ಅತಿಕ್ರಮಣವಾಗಿ ಕರೆಂಟ್ NOC ಮೀಟ್ರನ್ನು ಅಳವಡಿಸಿದ್ದಾರೆ. ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತಿ ಮೆಂಬರ್ ಕುಮ್ಮಕ್ಕಿನಿಂದ ಇದೆಲ್ಲ ಅವ್ಯವಹಾರ ನಡೀತಾ ಇದೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಾವು ಖಂಡಿಕಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು. ಹಾಂ, ಅಲ್ವಾ? ತಮ್ಮ ಹೆಸರು? ಅನುಪಮ ಸಾರಂಗ ಅಂತ ನನ್ನ ಹೆಸರು. ಓಕೆ. ಈಗ ತಾಳಗುಪ್ಪ ಹೋಬಳಿ ಖಂಡಿಕಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಲೆಕೊಪ್ಪ ಗ್ರಾಮಸ್ಥರಿಂದ ಗಾಡಿಗೆರೆಯ ಮುಖ್ಯ ರಸ್ತೆಯ ಅಂಚಿನಲ್ಲಿ ಅತಿಕ್ರಮವಾಗಿ ಗ್ಯಾರೇಜ್ ನಿರ್ಮಾಣ ಮಾಡಿರುವುದನ್ನು ತೆರವುಗೊಳಿಸುವ ಬಗ್ಗೆ ಅಂತೇಳಿ ಇಲ್ಲಿ ಗ್ರಾಮಸ್ಥರಾದಂಥ ಭಾಸ್ಕರ್ ಮತ್ತು ಮಂಜುನಾಥ್ ಅವರು ಒಂದು ನಮ್ಮ ಶಶಿಧ್ವನಿ ಪತ್ರಿಕೆಗೆ ಸಂಪರ್ಕ ಮಾಡಿ ತಮ್ಮ ದೂರನ್ನು ಇಲ್ಲಿ ಹೇಳಿರ್ತಾರೆ. ಅದ್ರ ಬಗ್ಗೆ ತಾವು ಏನು ಸ್ಪಷ್ಟೀಕರಣ ನೀಡಕ್ಕೆ ಬಯಸ್ತೀರಿ? ಸರ್, ಅದೇನಂದರೆ ವೃತ್ತಾಂತ ನಾನು ಹೇಳ್ತೀನಿ. ಈಗ ಏನಾಗಿತ್ತು ಅಂತ, ಸ್ಟಾರ್ಟಿಂಗಲ್ಲಿ ಊರವರೆಲ್ಲ ತುಂಬ ಚೆನ್ನಾಗಿದ್ದರಿಂದ ಅವರೇ ಎಲ್ಲ ಮಾತಾಡಿ ವ್ಯವಸ್ಥಿತವಾಗಿ ಅಲ್ಲಿ ಒಂದು ಗ್ಯಾರೇಜ್ ಬೇಕು ಅಂತ ಮಾತಾಡಿ ಗ್ಯಾರೇಜನ್ನು ವ್ಯವಸ್ಥೆ ಅವರೇ ಎಲ್ಲ ನಿಂತ್ಕೊಂಡು ಮಾಡಿದರು. ಊರವರು, ಇಡೀ ಊರವರು ಸೇರಿದ್ದಾರೆ. ಅವರು ಇವರು ಅಂತಿಲ್ಲ, ಎಲ್ಲ ಊರವರು ಸೇರಿ ನಮ್ಮ ಊರಿಗೆ ಒಂದು ಗ್ಯಾರೇಜ್ ಬೇಕು, ಉಳಿದವರಿಗೆಲ್ಲ ಉದ್ಯೋಗಕ್ಕೆ ವ್ಯವಸ್ಥೆ ಆಗತ್ತೆ ಅಂತ ಒಂದು ಗ್ಯಾರೇಜ್ ಮಾಡ್ಕೊಂಡಿದ್ರು. ಅದೇನೋ ಒಂದು ಈಗ ರೀಸೆಂಟಾಗಿ ಏನೋ ಒಂದು ಸಣ್ಣಪುಟ್ಟು ಗಲಾಟೆ ಆಗಿ ಅದ್ರ ನೆಕ್ಸ್ಟು ಅವರು ಊರವರೇ ಸ್ವಲ್ಪ ಏನಾಗಿದೆ ಅಂದರೆ ಊರವ್ರಿಗೆ ಆಗ್ತಾಯಿಲ್ಲ ಅನ್ನೋ ಹೇಳ್ಬೋದೇನೋ. ಹಾಗಾಗಿ ಗ್ಯಾರೇಜ್ ತೆಗೆಸ್ಬೇಕು ಅನ್ನೋದು ಬಂದಿದೆ. ನಮ್ಮದೇನು ಅಂದರೆ ಈಗ ಅವ್ರು ಚೆನ್ನಾಗಿದ್ದಾಗಲೇ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ, ಮಾಡಲಿಕ್ಕೆ ಬರುತ್ತೆ ಅಂತ ಊರವರ ಒಪ್ಪಿಗೆ ಮೇರೆಗೆ, ಅಂದರೆ ಮೌಖಿಕ. ಅದು ಕೊಟ್ಟಾಗಿ ಈಗ 2025ಕ್ಕೆ ಅದರ ಅವಧಿ ಮುಗಿಯುತ್ತೆ. ಅಷ್ಟರೊಳಗೆ ನಾವೇನು ಮಾಡೋಕ್ಕೆ ಬರಲ್ಲ. ಮೇಡಮ್, ತಾವು ಖಂಡಿಕಾ ಗ್ರಾಮ ಪಂಚಾಯತಿಯ PDO. ಹಾಂ ಸರ್. ಓಕೆ. ಈ ವಿಷಯದ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಅಭಿನಂದನ ಅವರು ಈ 23-24ನೇ ಸಾಲಿನಲ್ಲೇ ಗ್ರಾಮ ಪಂಚಾಯತಿಗೆ ಲೈಸೆನ್ಸ್ ಕೊಡಿ ಅಂತ ಅರ್ಜಿ ಸಲ್ಲಿಸಿದರು. ಹಾಂ, 16/3/2024 ಸಭೆಯಲ್ಲೇ ಅವರಿಗೆ ಲೈಸೆನ್ಸ್ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ಸರ್. ಇದಕ್ಕೆ ಯಾವುದು ಗ್ಯಾರೇಜ್ ನಡೆಸಲಿಕ್ಕೆ. ಆ ಪ್ರಕಾರ ನಾವು ಸಸ್ರವಳ್ಳಿ ಗ್ರಾಮದ DR ನಂಬರ್ 46ರಲ್ಲಿ ಗ್ಯಾರೇಜ್ ನಡೆಸ್ಲಿಕ್ಕೆ ನಮ್ಮ ಪಂಚಾಯತಿಯಿಂದ ಅವ್ರಿಗೆ ಲೈಸೆನ್ಸ್ ಕೊಡಲಾಗಿದೆ ಸರ್. ನಾವು ಜಾಗ ಅದರಲ್ಲಿ ಮೆನ್ಷನ್ ಮಾಡಿಲ್ಲ, ನಾವು ಅವ್ರ ಮನೆ ಡಿಮ್ಯಾಂಡಿಗೆ ಲೈಸೆನ್ಸ್ ಕೊಟ್ಟಿದ್ದೀವಿ ಸರ್. ಈಗ ಫಿಸಿಕಲಿ ಏನು ಗ್ಯಾರೇಜ್ ಆಗ್ತಿದೆಯಲ್ಲ, ನಾವು ಪರ್ಟಿಕ್ಯುಲರ್ ಆ ಜಾಗ ಅಂತ ಮೆನ್ಷನ್ ಮಾಡಿಲ್ಲ, ನಾವು ಅವ್ರ ಮನೆ ಪಕ್ಕ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತೀವಿ. ಯಾರಿಗೆ ಈಗ ವಾಣಿಜ್ಯ ಉದ್ದೇಶಕ್ಕೆ ಜನರಲ್ ಲೈಸೆನ್ಸ್ ಕೊಡುವಾಗ ಅವ್ರ ಮನೆ ಪಕ್ಕ ಏನೋ ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊತಾರೆ, ಸಣ್ಣ ಪುಟ್ಟ ಏನೋ ಸ್ಮಾಲ್ ಇಂಡಸ್ಟ್ರಿ, ಈಗ ಬೆತ್ತ ಬುಟ್ಟಿ ಆ ಥರದ್ದೇನೋ ಮಾಡ್ಕೊತಾರೆ, ಅಂಥವ್ರಿಗೆ ಕೊಟ್ಟಿರ್ತೀವಿ ನಾವು ಪಂಚಾಯತಿಯಿಂದ. ಈಗ ಸರ್, ಈ ಗ್ಯಾರೇಜಿಗೆ ಅಪ್ಲಿಕೇಶನ್ ಬಂದಿರೋ ಟೈಮು 23-24 ಸರ್. ಅಂದರೆ 16/3/2024 ಸಭೆಯಲ್ಲೇ ಅದು ಪಾಸಾಗಿದೆ. ಈಗ ನಾವು 24-25 ಆರ್ಥಿಕ ಸಾಲಲ್ಲಿದ್ದೀವಿ ಸರ್. ಅವರು ಗ್ಯಾರೇಜಿಗೆ ಪರ್ಮಿಷನ್ ತೊಗೊಂಡಿದ್ದು ಅವರು 24-25 ಮೇಯಲ್ಲಿ ತೊಗೊಂಡಿದ್ದಾರೆ. ಟೈಮ್ ಬೀಯಿಂಗ್ ಸರ್ 31 ತನಕ, ಮಾರ್ಚ್ 25-31 ತನಕ ಟೈಮ್ ಇದೆ. ಈ ಲೈಸೆನ್ಸ್ ಇದಿದೆ, ನವೀಕರಣ ಅಲ್ಲಿಗೆ ತನಕ ಇದೇ ಓಡ್ತಾ ಇರುತ್ತೆ ಸರ್. ಅಂದರೆ ಈಗ ದೂರದಾರರು ಏನು ಅರ್ಜಿದಾರರು ಏನು ಹೇಳ್ತಾರೆ, ಪರ್ಟಿಕ್ಯುಲರ್ ಆಗಿ ನೀವು ಕೊಟ್ಟಿರೋ ಲೈಸೆನ್ಸು ಆ ಜಾಗಕ್ಕಲ್ಲ, ಅವ್ರ ಮನೆ ಹತ್ರದಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಇಟ್ಟಿದ್ದಾರೆ ಗೌರ್ಮೆಂಟು, ಅದು ಹೊರತುಪಡಿಸಿ ಸರ್ಕಾರಿ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋದು ದೂರದಾರರ ಒಂದು ಅರ್ಜಿ ಒಳಗೆ ಮೆನ್ಷನ್ ಆ ವಿಷಯ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್, ಸ್ಪಷ್ಟೀಕರಣ ಬಗ್ಗೆ ನೀವು ಸ್ಥಳಕ್ಕೆ ಹೋಗಿದ್ದೀರಾ? ಹಾಂ, ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಸರ್. ಇವರು ಅರ್ಜಿ ಕೊಟ್ಟ ತಕ್ಷಣ ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಅಂದರೆ ಈಗ ನೀವು ಅರ್ಜಿ ಏನು ಲೈಸೆನ್ಸ್ ಕೊಟ್ಟಿದ್ದೀರಿ ಆ ಜಾಗದಲ್ಲೇ ಅವ್ರು ಗ್ಯಾರೇಜ್ ಹಾಕಿದ್ದಾರಾ ಅಥವಾ
ಆ ಜಾಗ ಸರ್ ಮನೆ ಎದುರುಗಡೆ ಹಾಕಿದ್ದಾರೆ, ಒಂದು ರಸ್ತೆ ಬರುತ್ತೆ, ಹೈವೇ ಬರುತ್ತೆ ಸರ್. ಏನು ಈಗ ಜಾಗ ಅವ್ರದ್ದು ಜಾಗ ಏನಿದೆ ದಾಖಲೆ ಒಳಗೆ ಸಂಬಂಧಪಟ್ಟಂಗೆ ಆ ಜಾಗದಲ್ಲೇ ಇದೆಯೋ ಅಥವಾ ಸರ್ಕಾರಿ ಜಾಗದಲ್ಲಿ ಇದೆಯೋ ಅನ್ನೋದು ಸ್ಪಷ್ಟವಾಗಿ. ಸರ್ಕಾರಿ ಜಾಗ ಅದು ಅಥವಾ ಮಾರ್ಜಿನ್ ಜಾಗ, ರಸ್ತೆ ಮಾರ್ಜಿನ್ ಜಾಗ, ಅದ್ರ ಬಗ್ಗೆ ನಮ್ಮ ಕ್ಲಾರಿಫಿಕೇಷನ್ ಕಡಿಮೆ ಇದೆ ಸರ್. ಆದರೆ ಅದು ನಾವು ಕೊಟ್ಟಿರೋ ಜಾಗದಲ್ಲಿ ಇಲ್ಲ, ಎದುರುಗಡೆ ಇದೆ, ಮನೆ ಎದುರುಗಡೆ ಇದೆ. ಅದು ಸರ್ವೆ ನಂಬರ್ ಜಾಗನೂ ಆಗಿರ್ಬೋದು, ನಾವಿನ್ನು ದಿಶಾಂಕ ಹಿಡಿದು ನೋಡಿಲ್ಲ. ಬಟ್ ಒಂದು ನೋಟಿಸ್ ಕೊಟ್ಟಿದ್ದೀವಿ, ನಾವು ಹೀಗೆ ಮಾಡಿದ್ದೀರಲ್ಲ ನೀವು ಅಂತ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಅದರ್ವೈಸ್ ನೆಕ್ಸ್ಟ್ ಮೀಟಿಂಗಿಗೆ ನಮ್ಮದು ಎಲೆಕ್ಷನ್ ಎಲ್ಲ ಇದ್ರಿಂದ 3 ತಿಂಗಳು ಮೀಟಿಂಗ್ ಆಗಿಲ್ಲ. ನೆಕ್ಸ್ಟ್ ಮೀಟಿಂಗಿಗೆ ಅವರು KEB NOC ಕೊಡಿ ಅಂತ ಅಪ್ಲಿಕೇಶನ್ ಕೊಟ್ಟರು, ಯಾರು ಗ್ಯಾರೇಜ್ ಓನರು. ನಾವು ಅದನ್ನು ಪೆಂಡಿಂಗ್ ಇಟ್ಟಿದ್ದೀವಿ. ನಮ್ಮ ಅಂದರೆ ಇವ್ರದ್ದು ಅರ್ಜಿ ಆವಾಗ ಬಂದಿತ್ತಲ್ಲ ಸರ್, ಅದಕ್ಕೆ ನಾವು ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೀವಿ. ನೀವು ಗ್ಯಾರೇಜ್ ಸ್ಥಳಾಂತರ ಮಾಡ್ಕೊಂಡು ಬಂದಲ್ಲಿ ನಾವು ಕೊಡ್ತೀವಿ ಅಂತ ಇಟ್ಟಿದ್ದೀವಿ. ಬಟ್ ಮೆಸ್ಕಾಮ್ ಅವರು ಈ ಇದ್ರ ಮೇಲೆ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ಲೈಸೆನ್ಸ್ ಮೇಲೆ ನಾವು ಮೀಟ್ರ್ ಕೂರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ ಈಗ. ಲೈಸೆನ್ಸ್ ಮೇಲೆ ಕೂರಿಸಿದ್ದಾರೆ. ಹಾಂ, ನೀವು ಲೈಸೆನ್ಸ್ ಕೊಟ್ಟಿದ್ದೀರಿ, ಬಟ್ ಈಗ ಅವರು ಹಾಕ್ಕೊಂಡಿರೋದು ಅದನ್ನು ಹೊರತುಪಡಿಸಿ ಬೇರೆ ಜಾಗಕ್ಕೆ ಹಾಕ್ತಾರೆ. ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಏನು ಕೊನೆ ಸೊಲ್ಯೂಷನ್ ಏನು ಸರ್? ಈಗ ಎಲ್ಲ ಇಲಾಖೆ ಯಾವ ಇಲಾಖೆಗೆ ಜಾಗ ಬರುತ್ತೆ ಅಂತ ನೋಡಿ ನಾವು ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಮತ್ತೆ ಸಂಬಂಧಪಟ್ಟ ಇಲಾಖೆಗೆ ನಾವು ಪತ್ರ ಬರೀಬೇಕಾಗತ್ತೆ, ರೆಸೊಲ್ಯೂಷನ್ ಥ್ರೂ. ಅದು ಆದಷ್ಟು ಬೇಗ ಆಗುತ್ತಲ್ಲ? ಹಾಂ, ಆಗುತ್ತೆ ಸರ್. ನಮ್ಮ ಮೀಟಿಂಗ್ ಆದ ತಕ್ಷಣ ಆಗುತ್ತೆ. ಯಾವ ಡೇಟ್ ಫಿಕ್ಸ್ ಮಾಡಿಲ್ಲ ಸರ್.